ಸೋಷಿಯಲ್ ಮೀಡಿಯಾ ಬಳಕೆದಾರರೇ ಬಹಳ ಎಚ್ಚರದಿಂದಿರಿ. ಸೋಷಿಯಲ್ ಮೀಡಿಯಾ ಮೂಲಕ ನಿಮಗೆ ವಂಚನೆಯಾಗಬಹುದು, ಎಚ್ಚರದಿಂದಿರಿ. ಇನ್ಸ್ಟಾಗ್ರಾಮ್ ಬಳಕೆದಾರರೇ ಎಚ್ಚರ. ಇನ್ಸ್ಟಾಗ್ರಾಮ್ ಬೇಡ, ಟೆಲಿಗ್ರಾಮ್ ಸಹವಾಸನೂ ಬೇಡವೇ ಬೇಡ. ಯಾವುದೇ ರೀತಿ ಸೋಷಿಯಲ್ ಮೀಡಿಯಾ ಬೇಡವೇ ಬೇಡ. ವರ್ಕ್ ಫ್ರಮ್ ಹೋಮ್ ಹೆಸರಿನಲ್ಲಿ ಮಹಾ ಮೋಸ ನಡೀತಾ ಇರುವಂತದ್ದು. ಫಾರ್ಮ್ ತುಂಬುವ ಕೆಲಸ ಎಂದು ಹೇಳಿ ಅಮಾಯಕರಿಗೆ ಗಾಳ. ಪ್ರತಿಷ್ಠಿತ ಕಂಪನಿ ಹೆಸರಿನಲ್ಲಿ ಮಹಾ ಮೋಸ ವಂಚನೆ ನಡೆದಿರುವಂಥದ್ದು. ಇನ್ಸ್ಟಾಗ್ರಾಮ್ ಬಳಕೆದಾರರೇ ಬಹಳ ಎಚ್ಚರದಿಂದಿರಿ. ಬರೀ ಇನ್ಸ್ಟಾಗ್ರಾಮ್ ಅಷ್ಟೇ ಅಲ್ಲ, ಟೆಲಿಗ್ರಾಮ್ ಆಗಿರಬಹುದು, ವಾಟ್ಸಪ್ ಆಗಿರಬಹುದು, ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಆ್ಯಪ್ಗಳಿಂದ ನೀವು ಎಚ್ಚರದಿಂದಿರಿ. ಇನ್ಸ್ಟಾಗ್ರಾಮ್ ಬೇಡ, ಟೆಲಿಗ್ರಾಮ್ ಬೇಡ, ವಾಟ್ಸಪ್ ಬೇಡ, ಟ್ವಿಟರ್ ಬೇಡ, ಯಾವುದೇ ರೀತಿಯಾಗಿರುವಂತಹ ಸೋಷಿಯಲ್ ಮೀಡಿಯಾ ಬಳಕೆದಾರರೇ ಬಹಳ ಎಚ್ಚರದಿಂದಿರಿ. ವರ್ಕ್ ಫ್ರಮ್ ಹೋಮ್ ಹೆಸರಿನಲ್ಲಿ ಮಹಾ ಮೋಸಗಳು ನಡೀತಾ ಇದ್ದಾವೆ. ಫಾರ್ಮ್ ತುಂಬುವ ಕೆಲಸ, ಆ ಕೆಲಸ, ಈ ಕೆಲಸ ಅಂತ ಹೇಳಿ ಅಮಾಯಕರಿಗೆ ಮೋಸ. ಟೆಲಿಗ್ರಾಮ್ ಪ್ರಿಯರೇ ನೋಡ್ಲೇಬೇಕಾದ ಸುದ್ದಿ ಇದಾಗಿದೆ. ವರ್ಕ್ ಫ್ರಮ್ ಹೋಮ್ ಹೆಸರಿನಲ್ಲಿ ಮಹಾ ಮೋಸ ನಡೀತಾ ಇರುವಂತದ್ದು. ಫಾರ್ಮ್ ತುಂಬುವ ಕೆಲಸ, ಆ ಕೆಲಸ, ಈ ಕೆಲಸ ಅಂತ ಹೇಳಿ ಅಮಾಯಕರಿಗೆ ಗಾಳ. ಪ್ರತಿಷ್ಠಿತ ಕಂಪನಿ ಹೆಸರಿನಲ್ಲೇ ಈಗ ಮಹಾ ಮೋಸ ನಡೆದಿರುವಂತದ್ದು. ಇನ್ಸ್ಟಾಗ್ರಾಮ್ ಬಳಕೆದಾರರು ಬಹಳ ಎಚ್ಚರದಿಂದಿರಬೇಕು. ಬರೀ ಇನ್ಸ್ಟಾಗ್ರಾಮ್ ಅಂತ ಅಲ್ಲ, ಟ್ವಿಟರ್ ಆಗಿರ್ಬೋದು, ಫೇಸ್ಬುಕ್, ಯೂಟ್ಯೂಬ್, ಯಾವುದೇ ರೀತಿ ಸೋಷಿಯಲ್ ಮೀಡಿಯಾ ಆ್ಯಪ್ಗಳಾಗಿರ್ಬೋದು, ಅದರಿಂದ ನೀವು ಬಹಳ ಎಚ್ಚರಿಕೆಯಿಂದಿರಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಅದರಿಂದ ಮೋಸ ಹೋಗ್ತಿರೋರೆ ತುಂಬಾ ಜನ. ಇನ್ಸ್ಟಾಗ್ರಾಮ್ ಮೂಲಕ ಮೆಸೇಜ್ ಕಳಿಸೋದು, ನೀವು ಅನ್ಎಂಪ್ಲಾಯ್ಮೆಂಟ್ ಅನ್ನ ಅನುಭವಿಸ್ತಾ ಇದ್ದೀರಾ, ನೀವು ಅಷ್ಟು ದುಡಿಬೋದು, ಇಷ್ಟು ದುಡಿಬೋದು, ನೀವು ಹಂಗಿರ್ಬೋದು, ಆರಾಮಾಗಿ ನೀವು ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡ್ಬೋದು, ನಿಮಗೆ 30,000 ಬರುತ್ತೆ, 20,000 ಬರುತ್ತೆ, ನೀವು ಯಾವುದೇ ರೀತಿ ಅಮೌಂಟ್ ಅನ್ನ ಕಟ್ಟಬೇಕಾಗಿಲ್ಲ ಅಂತ ಫಸ್ಟ್ಗೆ ನಿಮ್ಮನ್ನ ಅವರ ಜಾಲಕ್ಕೆ ಎಳೆದುಕೊಳ್ತಾರೆ, ಅವರ ಬಲೆಗೆ ಬೀಳಿಸ್ಕೊಳ್ತಾರೆ. ನಂತರ ದುಡ್ಡನ್ನ ಇಸ್ಕೊಂಡು ನಿಮಗೆ ಕ್ಯಾಪ್ ಹಾಕ್ತಾರೆ. ವರ್ಕ್ ಫ್ರಮ್ ಹೋಮ್ ಮೋಸದ ಜಾಲಕ್ಕೆ ನೀವು ಬೀಳದಿರಿ. ನಿಮ್ಮ ಮನೆ ಬಾಗಿಲಿಗೆ ಬಂದು ಕೆಲಸ ಕೊಡ್ತೀವಿ ಅಂತ ಮೋಸ ಮಾಡ್ತಾರೆ. ನಿಮಗೆ ಕೆಲಸ ಸಿಗಬೇಕಾದ್ರೆ ಮೊದಲು ಹಣ ಕಟ್ಟಿ ಅಂತ ಹೇಳ್ತಾರೆ. ಹಣ ಕಟ್ಟಿಸ್ಕೊಂಡು ಕೆಲಸ ಕೊಡದ ಕಂಪನಿ ಈಗ ಈ ಒಂದು ಮಾಹಿತಿ ಹೊರಬಿದ್ದಿರುವಂತದ್ದು. ವರ್ಕ್ ಫ್ರಮ್ ಹೋಮ್ ಮೋಸದ ಜಾಲಕ್ಕೆ ನೀವು ಬೀಳದಿರಿ. ನಿಮ್ಮ ಮನೆ ಬಾಗಿಲಿಗೆ ಬಂದು ನಾವು ಕೆಲಸ ಕೊಡ್ತೀವಿ ಅಂತ ಅವರು ಹೇಳ್ತಾರೆ, ಆದ್ರೆ ನೀವು ನಂಬೇಡಿ. ನಿಮಗೆ ಕೆಲಸ ಸಿಗಬೇಕಾದ್ರೆ ಮೊದಲು ಹಣ ಕಟ್ಟಿ ಅಂತ ಹೇಳ್ತಾರೆ. ಫಸ್ಟ್ ಸ್ಮಾಲ್ ಅಮೌಂಟ್ ಅನ್ನ ಇಸ್ಕೊಳ್ತಾರೆ, ನೆಕ್ಸ್ಟ್ ಹಂಗೆ ಅಮೌಂಟ್ ಅನ್ನ ಈಸ್ಕೊಂಡು ನಿಮಗೆ ಪಕ್ಕಾ ಕ್ಯಾಪ್ ಹಾಕೋ ಸ್ಕ್ಯಾಮ್ ಅನ್ನ ಅವರು ಮಾಡ್ತಾ ಇದ್ದಾರೆ. ವರ್ಕ್ ಫ್ರಮ್ ಹೋಮ್ ಮೋಸದ ಜಾಲಕ್ಕೆ ನೀವು ಬೀಳ್ದಿರಿ. ವರ್ಕ್ ಫ್ರಮ್ ಹೋಮ್ ಮೋಸದ ಜಾಲಕ್ಕೆ ಈಗ ಒಂದು ಯುವತಿ ಸಿಲುಕಿರುವಂಥದ್ದು. ನಿಮ್ಮ ಮನೆ ಬಾಗಿಲಿಗೆ ಬಂದು ಕೆಲಸ ಕೊಡ್ತೀವಿ ಅಂತ ವಂಚನೆಯನ್ನ ಮಾಡ್ತಾರೆ. ನಿಮಗೆ ಅವರ ಜಾಲಕ್ಕೆ ಬೀಳಿಸ್ಕೊಳ್ತಾರೆ, ಅವರ ಬಲೆಗೆ ಬೀಳಿಸ್ಕೊತಾರೆ. ನಿಮಗೆ ಕೆಲಸ ಸಿಗಬೇಕಾದ್ರೆ ಮೊದಲು ಇಷ್ಟ ಹಣ ಕಟ್ಟಿ, 1,000 ರೂಪಾಯಿನೋ 2,000 ರೂಪಾಯಿನೋ ಅಂತ ಹೇಳ್ತಾರೆ. ನೀವು ನಂಬಿಕೊಂಡು ಓಕೆ ಏನು 1,000 ರೂಪಾಯಿ ಅಲ್ವಾ, 2,000 ಅಲ್ವಾ ಅಂತ ಕಟ್ಟಿದ್ರೆ ಮುಗೀತು ಅಂತಾನೆ ತಿಳ್ಕೊಳ್ಳಿ. 1,000 ಇದ್ದಿದ್ದು 2,000, 2,000 ಇದ್ದಿದ್ದು 30,000 ಇದ್ದಿದ್ದು ಲಕ್ಷ, ಹೀಗೆ ನಿಮ್ಮಿಂದ ಹಣ ದೋಚೋಕೆ ಸ್ಕ್ಯಾಮರ್ಸ್ಗಳು ರೆಡಿ ಆಗಿರ್ತಾರೆ. ಹಾಗಾಗಿ ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾಗಿರುವಂತಹ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಹಣದ ಮೂಲಕ ಅಥವಾ ಕೆಲಸ ಕೊಡಿಸೋದಾಗಿರ್ಬೋದು, ನಿಮಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಏನು ಹೇಳಿದ್ರು ನೀವು ನಂಬಕ್ಕೆ ಹೋಗಬೇಡಿ. ಸೋಷಿಯಲ್ ಮೀಡಿಯಾ ಮೂಲಕ ಅಪರಿಚಿತ ವ್ಯಕ್ತಿಯನ್ನ ನೀವು ನಂಬಿ ಮೋಸ ಹೋಗೋ ಮುನ್ನ ಎಚ್ಚರದಿಂದಿರಿ. ಕೆಲಸ ಕೊಡ್ತೀನಿ ಅಂತ ಹೇಳಿ ನಿಮಗೆ ಮೋಸ ಮಾಡ್ತಾರೆ. ಕೆಲಸ ಕೊಡೋದಾಗಿ 2.5 ಲಕ್ಷ ರೂಪಾಯಿ ಈಗ ವಂಚನೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮಹಿಳೆಗೆ ಈಗ ವಂಚನೆ ಆಗಿರುವಂತದ್ದು. ಗೋದ್ರೇಜ್ ಕಂಪನಿ ಹೆಸರು ಹೇಳಿ ಮಹಿಳೆಗೆ ಮೋಸ ಮಾಡಿರುವಂತದ್ದು. ಮಹಿಳೆ ಜೊತೆ ಜನಶ್ರೀ ವಾಹಿನಿ ಮಾತುಕತೆ. ಜನಶ್ರೀ ವಾಹಿನಿಯೊಂದಿಗೆ ಮೋಸಕ್ಕೆ ಒಳಗಾದ ಯುವತಿ ಈಗ ಮಾತನಾಡಿರುವಂತದ್ದು. 10 ದಿನದಲ್ಲಿ 2.5 ಲಕ್ಷ ಲಪಟಾಯಿಸಿಕೊಂಡಂತಹ ಕಂಪನಿ. ಸುಖ ಸುಮ್ಮನೆ ಆ ಕಂಪನಿ ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮಹಿಳೆಗೆ ಈಗ ವಂಚನೆ ಮಾಡಿರುವಂತದ್ದು. ಗೋದ್ರೇಜ್ ಕಂಪನಿ ಹೆಸರು ಹೇಳಿ ಮಹಿಳೆಗೆ ಮೋಸ.
10 ದಿನದಲ್ಲಿ ಬರೋಬ್ಬರಿ 2.5 ಲಕ್ಷ ರೂಪಾಯಿ ಮೋಸ ಮಾಡಿರುವಂತದ್ದು. ಈಗ ಜನಶ್ರೀ ವಾಹಿನಿಗೆ ಅವರ ಒಂದು ಮೋಸದ ಜಾಲಕ್ಕೆ ಯಾವ ರೀತಿ ಬಿದ್ರು ಅಂತ ಸ್ವತಃ ಆ ಮಹಿಳೆನೇ ಹಂಚಿಕೊಂಡಿರುವಂತದ್ದು. ಹಾಗಿದ್ರೆ ಆ ಮಹಿಳೆ ಏನ್ ಹೇಳಿದ್ದಾರೆ ಬನ್ನಿ ಕೇಳ್ಕೊಂಡು ಬರೋಣ. ಜನರು ಚಾಪೆ ಐಡಿ ಎನಿಸಿದ್ರೆ ಕಳ್ಳರು ರಂಗೋಲಿ ಐಡಿ ಎನಿಸಿತಾರಂತೆ. ಹೀಗೆ ಡಿಜಿಟಲ್ ಕಳ್ಳರು ಏನೆಲ್ಲ ಹೊಸ ಮಾರ್ಗಗಳನ್ನ ನೋಡ್ಕೊಳ್ತಾನೆ ಇರ್ತಾರೆ. ಪೊಲೀಸರು ಎಷ್ಟೇ ಹುಷಾರಾದ್ರು, ಜನರು ಎಷ್ಟೇ ಹುಷಾರಾದ್ರು ಮತ್ತೆ ಹೊಸ ಹೊಸ ಮಾರ್ಗಗಳನ್ನ ನೋಡ್ತಾನೆ ಇರ್ತಾರೆ. ಹೀಗೆ ಮಲೆನಾಡಿನ ಯುವತಿಯೊಬ್ರು ಸರಿಸುಮಾರು 2.5 ಲಕ್ಷ ಹಣವನ್ನ ಕಳ್ಕೊಂಡಿದ್ದಾರೆ. ಈ ವಿಚಾರವಾಗಿ ಅವ್ರು ಯಾವ ತರ ಕಳ್ಕೊಂಡ್ರು, ಅವ್ರಿಗೆ ಆಗಿರ್ತಕ್ಕಂಥ ಈಗಿನ ಸದ್ಯದ ಪರಿಸ್ಥಿತಿ, ಅವರ ಸಮಸ್ಯೆಗಳೇನು ಅನ್ನೋದನ್ನ ಅವರಿಂದನೇ ತಿಳ್ಕೊಳ್ಳೋಣಂತೆ. ನಮಸ್ತೆ. ಏನು ಇವಾಗ ನಿಮ್ಮ ಪರಿಸ್ಥಿತಿ ಏನಾಗಿದೆ? ಯಾವ ತರದಲ್ಲಿ ನಿಮಗೆ ವಂಚನೆಗೆ ಒಳಪಡಿಸಿದ್ರು? ಎಷ್ಟು ಹಣನ ಕಳ್ಕೊಂಡಿದ್ದೀರಾ? ನಿಮ್ಮ ಸದ್ಯದ ಪರಿಸ್ಥಿತಿ ಹೇಗಿದೆ ಈಗ? ಫಸ್ಟ್ಲಿ ನನಗೆ ಕಾಂಟ್ಯಾಕ್ಟ್ ಆಗಿರೋದು ಟೆಲಿಗ್ರಾಮ್ ಮೂಲಕ. ಸೊ ಜಸ್ಟ್ ಸ್ಕ್ರೋಲ್ ಮಾಡುವಾಗ ಒಂದು ಟೆಲಿಗ್ರಾಮ್ದು ಒಂದು ಜಾಬ್ ಇನ್ಫಾರ್ಮೇಷನ್ ಅಂತ ಹೇಳಿ ಬಂದಿರೋದು. ಆಫ್ಟರ್ ದೆನ್ ಅವರು ಒಂದು ಈ ಥರ ಪ್ರೊಸೀಜರ್ ಇದೆ, ಅಂದರೆ ಒಂದು ಪ್ರಾಜೆಕ್ಟ್ ವೈಸ್ ನಿಮಗೆ ಕೊಡ್ತೀವಿ, ಅದ ಪ್ರಾಜೆಕ್ಟನ್ನ ನೀವು ಮಾಡಿದ್ರೆ ನಿಮಗೆ ಕಮಿಷನ್ ಬರುತ್ತೆ, ಸೊ ಅದು ನಿಮ್ಮ ವರ್ಕ್ ಆಗಿರುತ್ತೆ ಅಂತೆಲ್ಲ ಹೇಳಿದ್ರು. ಸೊ ನಾನು ಹೌದು ಅಂತ ಅಂದ್ಕೊಂಡು ಸ್ವಲ್ಪ ಟೈಮ್ ನಾನು ಅವ್ರನ್ನ ವೆಯ್ಟ್ ಮಾಡಿಸಿದೆ. ಆಫ್ಟರ್ ದೆನ್ ಏನಿರ್ಬೋದು ಅನ್ನೋ ಕ್ಯೂರಿಯಾಸಿಟಿಗೆ ನಾನು ಓಕೆ ಆಯಿತು ಏನು ಪ್ರಾಜೆಕ್ಟು ಅಂತೆಲ್ಲ ಕೇಳಿದವಾಗ ಒಂದು ಲಿಂಕ್ನ ನಂಗೆ ಪ್ರೊವೈಡ್ ಮಾಡಿದ್ರು, ಗೋದ್ರೇಜ್ ಪ್ರಾಪರ್ಟೀಸ್ ಅಂತ ಹೇಳಿ. ಸೊ ಅದರಲ್ಲಿ ಪ್ರಾಜೆಕ್ಟ್ನ ನೀವು ಸಬ್ಮಿಟ್ ಮಾಡಿದ್ರೆ ನಿಮಗೆ ಯು ಹ್ಯಾವ್ ಟು ಕಮಿಷನ್ ಅಂತ ಹೇಳಿ. ಅಂದರೆ ಜಸ್ಟ್ ಒಂದು ಪ್ರಾಪರ್ಟಿ ಇರುತ್ತೆ, ಪ್ರಾಪರ್ಟೀಸ್ ಅದು ಕಾಸ್ಟ್ ಇರುತ್ತೆ, ಪ್ರಮೋಟರ್ದು ಎಷ್ಟು ಕಾಸ್ಟ್ ಇರುತ್ತೆ, ಪ್ರಮೋಟರ್ ಎಷ್ಟಕ್ಕೆ ಪ್ರಮೋಟ್ ಮಾಡ್ತಿದ್ದಾರೆ ಅಂತ ಹೇಳಿ ಕಾಸ್ಟ್ ಇರುತ್ತೆ. ಅದನ್ನು ನಾವು ಸಬ್ಮಿಟ್ ಮಾಡಿದ್ರೆ ನಮಗೆ ಕಮಿಷನ್ ಥರ ಸಿಗುತ್ತೆ ಅಂತ ಹೇಳಿಬಿಟ್ಟು ಗೋದ್ರೇಜ್ ಪ್ರಾಪರ್ಟೀಸ್ ಅಂತ ಹೇಳಿದ್ರು. ಸೊ ಅದ್ರದ್ದು ಲಿಂಕ್ ಕೂಡ ನನ್ನ ಹತ್ರ ಇದೆ ಆ್ಯಕ್ಚುಲಿ. ಸೊ ಅದನ್ನು ಫಸ್ಟ್ ಅವರು ನನಗೆ ಲಿಂಕ್ ಎಲ್ಲ ಕೊಡಿಸಿ ಯಾವ್ಯಾವ ಥರ ಮಾಡಬೇಕು ಅಂತ ಗೈಡ್ ಕೊಟ್ಟರು. ಅದೇ ಥರ ಮಾಡಿದವಾಗ ನನಗೆ 800 ರುಪೀಸ್ ನನಗೆ ಅಕೌಂಟಿಗೆ ಪೇ ಮಾಡಿದ್ರು. ಓಕೆ ಅಂತ ಅಂದ್ಕೊಂಡು ಮತ್ತೆ ನೀವು ಪ್ರಾಜೆಕ್ಟ್ ಇದೆ ಅದನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ರು. ನಾನು ಸ್ವಲ್ಪ ಟೈಮ್ ಮಾಡಿರಲಿಲ್ಲ. ರೀಸೆಂಟಾಗಿ ಆಗಸ್ಟ್ 25 ಹಾಗೆ ಒಂದು ಪ್ರಾಜೆಕ್ಟ್ ಓಕೆ ಆಯಿತು ನೋಡೋಣ ಅಂತ ಹೇಳಿಬಿಟ್ಟು ನಾನು ಮತ್ತೆ ಅದಕ್ಕೆ ಪ್ರಾಜೆಕ್ಟ್ ಮಾಡಿದೆ. ಆವಾಗ ನಾನು ಮಾಡಿರೋದು, ನಾನು ಎಷ್ಟು ವರ್ಕ್ ಮಾಡಿದ್ದೆ ಆ ವರ್ಕಿಂದು ಹೋಲ್ಡ್ ಇಟ್ಬಿಟ್ರು ಅಮೌಂಟು. ಸೊ ಅದನ್ನು ನೀವು ವಿಡ್ರಾ ಮಾಡಬೇಕು ಅಂತ ಹೇಳಿದ್ರೆ ಸಮ್ ಆಫ್ ಅಮೌಂಟ್ ನೀವು ಪೇ ಮಾಡಬೇಕು ಅಂತ ಹೇಳಿದ್ರು. ಆ ಅಮೌಂಟ್ನ ಪೇ ಮಾಡಿದ್ರೆ ನೀವು ಅದನ್ನು ವಿಡ್ರಾ ಮಾಡ್ಕೊಬೋದು ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾನು ಅದಕ್ಕೂ ಕೂಡ ಪೇ ಮಾಡಿದೆ. ಆಮೇಲೆ ಮತ್ತೆ ಅದು ಮತ್ತೆ ಹೋಲ್ಡ್ ಆಯಿತು. ಸೊ ಮತ್ತೆ ಅದನ್ನು ನೀವು ಇನ್ನೂ ಉಳ್ದಿದ್ದು ತೊಗೊಬೇಕು ಅಂತ ಹೇಳಿದ್ರೆ ಅದು ಏನೋ ಪ್ರೀಮಿಯರ್ ಪ್ರಾಜೆಕ್ಟ್ ಅಂತ ಹೇಳಿ ಅದರಲ್ಲಿ ಶೋ ಆಯಿತು. ಆ ಪ್ರೀಮಿಯರ್ ಪ್ರಾಜೆಕ್ಟ್ನ ನೀವು ಕಂಪ್ಲೀಟ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ನೀವು ಕಟ್ಟಿರೋದು ಯಾವುದು ಬರಲ್ಲ ಅಂತ ಹೇಳಿದ್ರು. ನಾನು ಇಲ್ಲ, ನನ್ನಿಂದ ಆಗಲ್ಲ, ನನಗೆ ಯಾವುದು ಕಮಿಷನ್ಸ್ ಏನು ಬೇಡ, ಎಕ್ಸ್ಟ್ರಾ ಏನು ಪ್ರಾಫಿಟ್ ಬೇಡ, ನನಗೆ ಅದನ್ನು ನಾನು ಹಾಕಿರೋದನ್ನು ರಿಟರ್ನ್ ಮಾಡಿ ಅಂತ ಹೇಳಿದರು. ಸೊ ಅವ್ರು ನಂಗೆ ರಿಟರ್ನ್ ಮಾಡಲಿಲ್ಲ. ಬಿಕಾಸ್ ನಾನು ಅಂದರೆ ಬೇರೆಯವ್ರ ಹತ್ರ ಇಸ್ಬಿಟ್ಟೆ ಹಾಕಿರೋದು. ಸ್ಟಿಲ್ ಐ ಡೋಂಟ್ ಹ್ಯಾವ್ ಅ ಜಾಬ್ ಆಲ್ಸೋ. ಸೊ ಹಾಗಾಗಿ ನಾನು ಓಕೆ ಅಂತ ಹೇಳಿ ನಾನು ಆ ಅಮೌಂಟನ್ನು ರಿಟರ್ನ್ ಮಾಡಬೇಕಿತ್ತು ಅಂತ ಹೇಳಿ ಮತ್ತೆ ಬೇರೆ ಕಡೆ ನಾನು ಬೇರೆಯವ್ರ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡಿ ಇಸ್ಬಿಟ್ಟು ಮತ್ತೆ ಹಾಕಿದವಾಗ ಅವ್ರು 100% ಶೂರ್ ಕೊಟ್ಟಿದ್ರು, ನೀವು 40 ಮಿನಿಟ್ಸಲ್ಲಿ ನಿಮಗೆ ವಿಡ್ರಾ ಆಗುತ್ತೆ ಅಂತ ಹೇಳಿ. ವಿತಿನ್ ನನಗೆ ಆ ಕಡೆ ಈ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಎಲ್ಲೂ ಆಗಲಿಲ್ಲ. ಸೊ ಹಾಗೆ ಅವರು 1,55,000 ನನ್ನ ಅಕೌಂಟಿಗೆ ಡೆಪಾಸಿಟ್ ಮಾಡಿಸಿದ್ರು. ಈಗ ಈ ಸಂಬಂಧ ನೀವು ಯಾವ ಠಾಣೆಯಲ್ಲಿ ದೂರು ಕೊಟ್ಟಿದ್ದೀರಾ? ಪೊಲೀಸ್ನವ್ರ ರೆಸ್ಪಾನ್ಸ್ ಏನಿತ್ತು? ಪೊಲೀಸ್ನವ್ರು ನಿಮ್ಗೆ ಏನಂತ ಹೇಳಿದ್ರು? ಫಸ್ಟ್ ನಾನು ಅದೇ 2ನೇ ತಾರೀಕು ನಾನು 1,55,000 ನಾನು ಪೇ ಮಾಡಿರೋದು. ಅವತ್ತು ಜಸ್ಟ್ ನಾನೊಂದು 2:45 ಒಳಗಡೆ ನಾನು ಡೆಪಾಸಿಟ್ ಮಾಡಿರೋದು. ಆಫ್ಟರ್ 6 o'clock ಒಳಗಡೆ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ಅಂದರೆ 4 ಅವರ್ಸ್ ಒಳಗಡೆ ನಾನು ಕಂಪ್ಲೇಂಟ್ ಮಾಡಿದೆ. 1930ಗೆ ಸ್ಟೇಷನ್ಗೆ ಹೋಗ್ಬಿಟ್ಟೇ ಕಂಪ್ಲೇಂಟ್ ಮಾಡಿದ್ದೀನಿ. ಬಟ್ ಅಲ್ಲಿ 72,000 ರುಪೀಸ್ ಕಂಪ್ಲೇಂಟ್ ಆಗಿದೆ. ಉಳಿದಿದ್ದು ನಾವು ಕ್ಯಾಶ್ ಡೆಪಾಸಿಟ್ ಮಾಡಿರೋದನ್ನ ನೀವು ಸ್ಟೇಷನ್ನಲ್ಲೇ ಹೋಗಿ ಕೊಡಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಅವತ್ತಿನ ದಿನ ನಾನು 7 o'clockವರೆಗೂ ಸ್ಟೇಷನಲ್ಲೇ ಇದ್ದೆ. ಅಲ್ಲಿ ಸರ್ ಜೊತೆನೂ ಮಾತಾಡ್ಸಿದ್ರು, ಅಲ್ಲಿ ಮೇನ್ ಸರ್ ಯಾರಿರ್ತಾರೋ ಅವ್ರ ಜೊತೆ ಮಾತಾಡ್ಸಿದ್ರು, ಇನ್ಸ್ಪೆಕ್ಟರ್ ಜೊತೆ. ಬಟ್ ಅದೇ ಅವರು FIR ಮಾಡಿ ಅಂತ ಹೇಳಿದ್ರು. ಸೊ ನಾನು ಸೆಪ್ಟೆಂಬರ್ 2ನೇ ತಾರೀಕು ಅಂದರೆ ನಿನ್ನೆ ನಾನು FIR ಹಾಕಿದ್ದು. ಈಗ ನಿಮ್ಮಂತೆನೆ ಬೇರೆಯವ್ರ ವಂಚನೆಗೆ ಆಗಬಾರ್ದು ಅನ್ನೋದಂದ್ರೆ ಬೇರೆಯವ್ರಿಗೆ ಏನಂತ, ಸಾಮಾನ್ಯ ಜನರಿಗೆ ಏನಂತ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ?
ನಿಜ ಈ ಸ್ಕ್ಯಾಮ್ ಬಗ್ಗೆ ನಾವೆಲ್ಲ ಕೇಳ್ತೀವಿ. ಆ್ಯಕ್ಚುಲಿ ನಾನು ಎಜುಕೇಟೆಡೇ, ಬಟ್ ನಾನು ಇನ್ನು ಬೇರೆಯವ್ರಿಗೆ ಇವಾಗ ನಾನು ಹೇಳಬೇಕು, ನನ್ನ ಪರಿಸ್ಥಿತಿನ ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ವಿ ಕಾಂಟ್ ಬಿಲೀವ್. ನೀವು ಆ ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗಲ್ಲ. ಅಷ್ಟು ಕೆಟ್ಟದಾಗಿರುತ್ತೆ. ನಾವು ಏನಾದರೂ ಸುಸೈಡ್ ಮಾಡ್ಕೊಳ್ಳೋಣ ಅನ್ನೋ ಮೈಂಡಿಗೆ, ಆ ಲೆವೆಲಿಗೆ ಸಹ ನನ್ನ ಮೈಂಡ್ ಹೋಗ್ಬಿಟ್ಟಿದೆ ಆಲ್ರೆಡಿ. ಬಟ್ ಆದರೂ ನನ್ನನ್ನು ನಂಬಿ ನನಗೇನು ಹೆಲ್ಪ್ ಮಾಡಿದ್ದಾರೆ ಅವರಿಗೋಸ್ಕರ ನಾನು ಇರಬೇಕು, ಅವ್ರು ನನ್ನನ್ನು ನಂಬಿಕೆ ಉಳಿಸ್ಕೊಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಸರ್ವೈವ್ ಆಗ್ತಾ ಇದ್ದೀನಿ. ಆಗಬೇಕು, ಬಟ್ ಆಗ್ತಾ ಇಲ್ಲ, ಬಟ್ ಟ್ರೈ ಮಾಡ್ತಿದ್ದೀನಿ. ಈಗ ಇದನ್ನು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ನಿಮ್ಮ ಒಂದು ಸರೌಂಡಿಂಗ್ಸ್ ಏನಿದೆ, ಒಂದು ಸರಿ ಫೋನಲ್ಲಿ ಯಾವುದೇ ರೀತಿ ಜಾಬ್ ಆಗಿರಲಿ, ಬೇರೆ ಯಾವುದೇ ಥರ ಪೋಸ್ಟರ್ಸ್ ಆಗಿರಲಿ, ಲಿಂಕ್ಸ್ ಆಗಿರಲಿ, ದಯವಿಟ್ಟು ಯಾವುದು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಮೋರ್ ದೆನ್ ಟೆಲಿಗ್ರಾಮ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ತುಂಬ ಅಂದರೆ ತುಂಬ ಫೇಕ್ ವೆಬ್ಸೈಟ್ಗಳು ನಡೀತಾ ಇದೆ. ಮೇ ಬಿ ಈ ಕೆಟ್ಟ ದಾರಿನಲ್ಲಿ ಹೋಗಿ ಸೋತಿರ್ತಾರಲ್ಲ ಅವರಿಗೆ ಅನಿಸುತ್ತೆ ಪ್ರತಿಯೊಂದು ಡೀಟೇಲ್ಸ್ಗಳು ಗೊತ್ತಿರೋದು. ದಯವಿಟ್ಟು ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಜೊತೆಗಿರೋ ಫ್ರೆಂಡ್ಸ್ ಆಗಿರ್ಬೋದು, ಈ ಥರದಲ್ಲಿ ಏನಾದರೂ ಒಂದು ಕೆಲಸ ಮಾಡ್ತಿದ್ರೆ ಅವ್ರಿಗೆ ಪ್ಲೀಸ್ ಅವೇರ್ನೆಸ್ ಮೂಡಿಸಿ. ಇದರಿಂದ ನಿಜವಾಗ್ಲೂ ಜೀವ ಕಳ್ಕೊಳ್ಳೋ ಪರಿಸ್ಥಿತಿನೇ ಆಗುತ್ತೆ. ನಮ್ಮ ಒಂದು 4-5 ಲ್ಯಾಕ್ ರುಪೀಸ್ ನಮ್ಮ ಜೀವಕ್ಕೆ ಬೆಲೆ ಆಗಿರಬಾರ್ದು. ನಮ್ಮ ಜೀವ ಅಷ್ಟೇ ಬೆಲೆ ಅಲ್ಲ, ತುಂಬ ಕಾಸ್ಟ್ಲಿ, ವ್ಯಾಲ್ಯೂಬಲ್ ಇರುತ್ತೆ. ಸೊ ಅದನ್ನು ಕಳ್ಕೊಳ್ಳೋದಕ್ಕೆ ಯಾರೂ ಇಷ್ಟಪಡಬೇಡಿ. ಸೊ ನನ್ನ ಸಿಚುವೇಶನ್ ಯಾರಿಗೂ ಬರಬಾರ್ದು, ಮನಸ್ಸಿಂದ ಹೇಳ್ತೀನಿ, ಯಾರಿಗೂ ಬರಬಾರ್ದು ಸರ್. ಒಟ್ಟಾರೆ ನಾವು ನಿಮಗೆ ಧನ್ಯವಾದನೂ ಹೇಳಲಿಕ್ಕಾಗಲ್ಲ. ಆದರೂ ನಿಮ್ಮ ನೋವಿಟ್ಕೊಂಡು ಏನಾಗಿದೆ ಮತ್ತೊಬ್ಬರಿಗೆ ಈ ಥರದ ತೊಂದರೆ ಆಗಬಾರ್ದು ಅಂತ ಹೇಳಿದ್ದೀರಾ. ಓಕೆ, ಒಟ್ಟಾರೆ ನೋಡಿದ್ರಲ್ಲ ವೀಕ್ಷಕರೇ, 108 ದಾರಿಗಳು ವಂಚನೆಗೆ. ವಂಚಕರೇನು ಹಣನ ತಗೊಂಡು ಓಡೋಗ್ತಾರೆ, ಆದರೆ ಹಣ ಕಳ್ಕೊಂಡವರ ಪರಿಸ್ಥಿತಿ ಏನು? ತೀರಾ ಬಡತನ ಇರ್ತದೆ, ತಮ್ಮ ಜೀವನ ಸಾಗಿಸ್ಬೇಕು, ಎಲ್ಲೋ ಒಂದು ಕಡೆಗೆ ಉದ್ಯೋಗ ಆಕಾಂಕ್ಷೆಯಿಂದ ನನಗೆ ಕೆಲಸ ಸಿಗ್ತದೆ ಅಂತ ಹೇಳ್ಬಿಟ್ಟು ಕೆಲಸದ ಆಸೆಯಲ್ಲಿ ಮುಂದೋದಂಥ ಮಲೆನಾಡಿನ ಹೆಣ್ಣು ಮಗಳು ಇವರಿಗೆ ವಂಚನೆ ಆಗಿದೆ. ಪೊಲೀಸ್ನವರು ಇದ್ರ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಆದಷ್ಟು ಬೇಗ ಇವರ ಹಣವನ್ನು ರಿಕವರಿ ಮಾಡಿಕೊಡ್ಲಿ ಅನ್ನೋದೇ ಜನಶ್ರೀ ಆಶಯ ಕೂಡ ಆಗಿದೆ. ನಾನು DP ಅರವಿಂದ್, ಜನಶ್ರೀ ನ್ಯೂಸ್, ಶಿವಮೊಗ್ಗ. ಈ ಯುವತಿ 2.5 ಲಕ್ಷವನ್ನ ಕಳೆದುಕೊಂಡಿದ್ದಾಳೆ. ಅವ್ರು ಹೇಳ್ತಾ ಇದ್ದಾರೆ, ನಾವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ದೀನಿ, ಅಲ್ಲಿ ಬರೀ 70,000 ರೂಪಾಯಿ ಹಣದ ಒಂದು ಕಂಪ್ಲೇಂಟನ್ನು ಮಾತ್ರ ರಿಜಿಸ್ಟರ್ ಮಾಡಲಿಕ್ಕಾಗಿದೆ. ಯಾಕಂದರೆ ಇನ್ನು ಉಳಿದಿರುವಂತಹ ಹಣವನ್ನು ಹ್ಯಾಂಡ್ ಮೂಲಕ ವರ್ಗಾವಣೆ ಮಾಡಿರುವಂಥ, ಅಂದರೆ ಕ್ಯಾಶನ್ನು ಕೊಟ್ಟು ಹಣವನ್ನು ಕಳೆದುಕೊಂಡಿರುವಂಥದ್ದು. ಈಗ 70,000 ರೂಪಾಯಿ ಹಣವನ್ನು ಮಾತ್ರ ಕಂಪ್ಲೇಂಟ್ ಮಾಡಿರುವಂಥದ್ದು. ಇನ್ನು ಉಳಿದಂಥ ಹಣವನ್ನು ಯುವತಿ ಯಾವ ರೀತಿ ತೆಗೆದುಕೊಳ್ತಾರೋ ಏನೋ. ಹಾಗಿದ್ರೆ ಈ ಒಂದು ವಂಚನೆಗೆ ಅವರು ಒಳಗಾಗಿದ್ದು ಹೇಗೆ? ಬನ್ನಿ ಆ ಯುವತಿನೇ ಈಗ ನಾವು ಲೈನ್ ಮೇಲೆ ತಗೊಂಡು ಮಾತನಾಡ್ತಾ ಹೋಗೋಣ. ಯಾವ ರೀತಿಯಾಗಿ ಅವರು ಸ್ಕ್ಯಾಮ್ಗೆ ಒಳಗಾದ್ರು ಅಂತ ಕೇಳ್ತಾ ಹೋಗೋಣ ಆ ಯುವತಿಯ ಮೂಲಕನೇ. ನೀವು ಯಾವ ರೀತಿಯಾಗಿ ಈ ವಂಚನೆಗೆ ಒಳಗಾದ್ರಿ? ಫಸ್ಟ್ ಅವರಿಂದ ಫೋನ್ ಬಂದಿತ್ತಾ, ಅಥವಾ ಟೆಲಿಗ್ರಾಮ್ ಮೂಲಕನೇ ಮೆಸೇಜ್ ಕಳಿಸಿದ್ರಾ, ಅಥವಾ ನೀವು ಟೆಲಿಗ್ರಾಮ್ ಮೂಲಕ ಮೆಸೇಜ್ ಕಳಿಸಿ ಏನಾದರೂ ಲಿಂಕ್ ಅನ್ನ ಕಳಿಸಿ ಅವರು ಇದರಲ್ಲಿ ಪೇ ಮಾಡಿ ಅಂತ ಹೇಳಿದ್ರಾ, ಅಥವಾ ನಂಬರ್ ಮೂಲಕ ಏನಾದರೂ ಟ್ರಾನ್ಸಾಕ್ಷನ್ ನಡೀತಾ, ಕಾಲ್ ಮೂಲಕ ಮಾತುಕತೆ ನಡೀತಾ? ಟೆಲಿಗ್ರಾಮ್ ಕಾಲ್ ಮಾಡ್ಬೇಕಾದ್ರೆ ನನಗೆ ಅವರು ಜಸ್ಟ್ ಒಂದು ಈ ಥರ ಜಾಬ್ ಥರ ಎಲ್ಲ ಇದು ಮಾಡಿದ್ರು, ಕಳಿಸಿದ್ರು. ಸೊ ನಾನು ಏನು ಅಂತ ಹೇಳಿ ಜಸ್ಟ್ ಯಾವ ಥರ ಜಾಬು ಏನು ಅಂತೆಲ್ಲ ಎನ್ಕ್ವೈರಿ ಮಾಡಿದೆ. ಸೊ ಅವಾಗ ಲಿಂಕ್ ಎಲ್ಲ ಕಳಿಸಿದ್ರು, ಈ ಥರ ಪ್ರಾಜೆಕ್ಟ್ಸ್ ಇರುತ್ತೆ, ಅದನ್ನೆಲ್ಲ ಕ್ಲಿಯರ್ ಮಾಡಬೇಕು, ಆಫ್ಟರ್ ದೆನ್ ನನಗೆ ನಾವು ಪೇ ಮಾಡ್ತೀವಿ ಕಮಿಷನ್ ಇದರಲ್ಲಿ ಅಂತೆಲ್ಲ ಹೇಳಿದ್ರು. ನೀವು ಹೋಗಿ ಡೈರೆಕ್ಟ್ ಆಗಿ ಅವ್ರನ್ನ ಮಾತನಾಡಿಸ್ಲಿಲ್ವಾ ಯಾವತ್ತೂ? ಇಲ್ಲ ಮ್ಯಾಮ್, ಅವರು ಟೆಲಿಗ್ರಾಮ್ ನಾನು ಮೆಸೇಜ್ ಎಲ್ಲ ಮಾಡ್ತಾ ಇದ್ರು. ನಾನು ಅವ್ರ ಹತ್ರ ಹೇಳಿದೆ, ಇನ್ ಕೇಸ್ ಆಫ್ ಎನಿ ಪ್ರಾಬ್ಲಮ್ ನಾನು ಅದನ್ನ ಇದು ಮಾಡಬೇಕು ಅಂತ ಹೇಳಿ. ಆ ಥರ ಏನು ಪ್ರಾಬ್ಲಮ್ ಆಗಲ್ಲ ಆ ಥರ ಎಲ್ಲ ಹೇಳ್ಬಿಟ್ಟಿದ್ರು. ಅದು ತುಂಬ ಬಿಲೀವ್ ಕೊಡ್ತಿದ್ರು. ಅಂದರೆ ನಿಮಗೆ ಇನ್ಸ್ಟಾಗ್ರಾಮ್ ಮೂಲಕನೇ ಅವರು ಮಾತುಕತೆಯನ್ನು ನಡೆಸಿರುವಂಥದ್ದು, ಫೋನ್ ಯಾವುದೇ ರೀತಿ ಕರೆಗಳನ್ನು ಅವರು ಮಾಡಿ ಪರ್ಸ್ನಲ್ ನಂಬರ್ಗೆ ಎಲ್ಲ ಮೆಸೇಜ್ಗಳನ್ನು ಕಳಿಸಿರುವಂತಹ ಯಾವುದೇ ಟ್ರಾನ್ಸಾಕ್ಷನ್ಸು ಅಥವಾ ಮೆಸೇಜ್ಗಳು ಇಲ್ವಾ? ಅಂದರೆ ಇನ್ಸ್ಟಾಗ್ರಾಮಲ್ಲೆಲ್ಲ ಅವರು ಮೆಸೇಜ್ ಮಾಡಿರೋದು, ಟೆಲಿಗ್ರಾಮಲ್ಲಿ ಆ ಮೆಸೇಜಸ್ ಎಲ್ಲ ಅಂದರೆ ನನಗೆ ಶಾರ್ಟ್ ಮಾಡಿರೋ ಪ್ರತಿಯೊಂದು ಮೆಸೇಜಸ್ ನನ್ನ ಹತ್ರ ಇದೆ. ಅವರು ನನಗೆ ಒಂದು ಟಾಸ್ಕ್ ಎಲ್ಲ ಕೊಟ್ಬಿಟ್ಟು ಫಸ್ಟ್ಲಿ ನನಗೆ ಯಾವ್ಯಾವ ಥರ ಮಾಡಬೇಕು ಅಂತೆಲ್ಲ ಗೈಡ್ಲೈನ್ ಎಲ್ಲ ಕೊಡ್ತಾ ಇದ್ರು.
ಆಮೇಲೆ ನಾನು ಪ್ರಸ್ತುತ ಮಾಡಿದವಾಗ ನನಗೇನೆ ಅವರು 800 ರುಪೀಸ್ ಏನೋ ಡೆಪಾಸಿಟ್ ಮಾಡಿದ್ರು. ನಾನು ಹೌದೇನೋ ಟ್ರೂ ಇರ್ಬೋದು ಅಂತ ಅನ್ಕೊಂಡು ನಾನು ನೆಕ್ಸ್ಟ್ ಅವ್ರು ಏನು ಹೇಳಿದ್ರು ಅದೇ ಥರನೇ ಫಾಲೋ ಅಪ್ ಮಾಡಿದೆ. ಬಟ್ ಇವಾಗ ನೋಡಿದ್ರೆ ಅವ್ರೇನೋ ರೀಸನ್ ಎಲ್ಲ ಹೇಳ್ತಾ ಇದ್ದಾರೆ, ನೀವು ಅದನ್ನ ಪೇ ಮಾಡಿದ್ರೆ ಮಾತ್ರ ಇರೋ ಅಮೌಂಟ್, ಉಳಿದಿದ್ದ ಅಮೌಂಟ್ ಎಲ್ಲ ಬರುತ್ತೆ, ಅದೆಲ್ಲ ತೆಗಿಬೋದು ಅಂತ ಹೇಳಿ. ಬಟ್ ನಾನು ಅಷ್ಟೊಂದನ್ನ ಹೇಗೋ ಅಡ್ಜಸ್ಟ್ ಮಾಡಿ ನಾನು ಹಾಕ್ತೆ. ಬಟ್ ಇವಾಗ ನೋಡಿದ್ರೆ ಇನ್ನು ಏನೇನೋ ರೀಸನ್ ಕೊಡ್ತಾ ಇದ್ದಾರೆ. ನನಗೆ ಅದೇನು ಮಾಡಬೇಕು ಅಂತಾನೆ ನಂಗೆ ಗೊತ್ತಾಗ್ತಾ ಇಲ್ಲ. ಇವಾಗ ನೀವು ದೂರನ ನೀಡಿದ್ದೀರಾ ಪೊಲೀಸ್ ಸ್ಟೇಷನ್ಗೆ. ಅವರು ಪೊಲೀಸರು ಏನಾದ್ರು ಅವ್ರನ್ನ ವಿಚಾರಣೆ ಮಾಡಿದ್ದಾರಾ? ನಿಮ್ಮ ಹತ್ರ ಹಣ ಇಸ್ಕೊಂಡಿದ್ದಾರಲ್ಲ ಆ ವಂಚಕರ ಹತ್ರ ಏನಾದ್ರು ಪೊಲೀಸರು ಮಾತನಾಡಿ ವಿಚಾರಣೆಯನ್ನ ಏನಾದ್ರು ನಡೆಸಿದಾರಾ? ಇಲ್ಲ ಮೇಡಮ್. ಅಂದ್ರೆ ನಾನು 2ನೇ ತಾರೀಕು ಈವ್ನಿಂಗ್ 1930 ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ದೆ. ಅಲ್ಲಿ ಕೂಡ ಕಂಪ್ಲೇಂಟ್ ಮಾಡಿದ್ದೆ. ಹಾಗೆ ಕ್ಯಾಶ್ ನಾನು ಡೆಪಾಸಿಟ್ ಮಾಡಿರೋದ್ರಿಂದ ಅದನ್ನು ಕೂಡ ನಾನು ಸ್ಟೇಷನ್ಗೆ ತಗೊಂಡೋಗಿ ನನ್ನ FIR ಕೂಡ ನಾನು ಮಾಡ್ತಿದ್ದೀನಿ. ಬಟ್ ಅದರ್ವೈಸ್ ನನ್ಗೆ ಯಾವುದೇ ರೀತಿ ಸ್ಟೇಷನ್ ಕಡೆಯಿಂದ ಏನು ಇನ್ಫಾರ್ಮೇಶನ್ ಬಂದಿಲ್ಲ. ಅವರು ಮೂವ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಬಿಟ್ರೆ ನನ್ಗೆ ಯಾವುದೇ ಇನ್ಫಾರ್ಮೇಶನ್ ಏನು ಬಂದಿಲ್ಲ. ಹಾಗಿದ್ರೆ ನೀವು ಆ ವ್ಯಕ್ತಿಯನ್ನ ಡೈರೆಕ್ಟ್ ಆಗಿ ಮೀಟ್ ಆಗಿ ನೀವು ಕ್ಯಾಶ್ ಅನ್ನ ಕೊಟ್ಟಿರುವಂತದ್ದ? ಇಲ್ಲ, ನಾನು ಅವ್ರದ್ದು ಅಕೌಂಟ್ ನಂಬರ್ ನಮಗೆ ಏನು ಅವ್ರದ್ದು ಕಸ್ಟಮರ್ ಸರ್ವಿಸ್ ಅಂತ ಹೇಳಿ ಟೆಲಿಗ್ರಾಮ್ ಅಲ್ಲೇ ಅವ್ರದ್ದೊಂದು ಕಸ್ಟಮರ್ ಸರ್ವಿಸ್ ಅಂತ ಹೇಳಿ ಇತ್ತು. ಅವ್ರ ಕಡೆಯಿಂದಾನೇ ನನಗೆ ಬಂದಿರೋದು, ಗೋದ್ರೇಜ್ ಪ್ರಾಪರ್ಟೀಸ್ ಅಂತ. ಓಕೆ. ಪೊಲೀಸರು ಏನ್ ಹೇಳಿದ್ರಮ್ಮ ಇದ್ರ ಬಗ್ಗೆ ನಿಮ್ಮ ಹತ್ರ? ಪೊಲೀಸರು ನಾವು ಇನ್ಫಾರ್ಮ್ ಮಾಡ್ತೀವಿ, ನಾವು ಮೂವ್ ಮಾಡ್ತೀವಿ ಫೈಲ್ನ. ಅದರಲ್ಲಿ ನಾವು ಕಂಪ್ಲೇಂಟ್ ತಗೊಂಡಿದ್ದೀವಲ್ಲ, ನೆಕ್ಸ್ಟ್ ಪ್ರೊಸೀಜರ್ ನಾವು ಹೇಳ್ತೀವಿ, ನಿಮ್ಗೇನೆ ಮೆಸೇಜ್ ಎಲ್ಲ ಬರುತ್ತೆ ಅಂತೆಲ್ಲ ಹೇಳಿದ್ದಾರೆ. ಬಟ್ ನಾನು ಹೆಂಗೇನು ವೆಯ್ಟ್ ಮಾಡ್ದಂಗೇನು ಬಂದಿಲ್ಲ. ಇವತ್ತು ಕೂಡ ನನಗೇನು ಯಾವುದೇ ರೆಸ್ಪಾನ್ಸ್ ಇಲ್ಲ ಅವ್ರ ಕಡೆಯಿಂದ. ಬಟ್ ಫಿನಾನ್ಷಿಯಲಿ ನಾನು ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಹತ್ರ ಮಾತಾಡಿದ್ದ ಹಾಗೆ ಹೇಳಮ್ಮ ಅವರಿಗೆ, ನನ್ನ ಹತ್ರ ಮಾತಾಡಿದ್ದ ಹಾಗೆ ಅದೇ ಒಂದು ಸ್ವಲ್ಪ ಅಮೌಂಟ್ ಎಲ್ಲ ಬೇರೆಯವ್ರ ಕಡೆಯಿಂದಾನೇ ಹಾಕಿರೋದ್ರಿಂದ ನನ್ಗೆ ಅವ್ರಿಗೆ ರಿಟರ್ನ್ ಮಾಡೋದಕ್ಕೆ ಹೆಂಗೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ನನ್ಗೆ ತುಂಬಾ ಕಷ್ಟ ಆಗ್ತಿದೆ ಆಕ್ಚುಲಿ. ಈಗ ಅವ್ರು ರಿಟರ್ನ್ ಏನಂತ ಹೇಳ್ತಾ ಇದಾರೆ? ಇವಾಗ ನಿಮ್ ಜೊತೆ ರೆಸ್ಪಾನ್ಸ್ ಮಾಡ್ತಾ ಇದಾರಾ, ಮಾತನಾಡ್ತಾರಾ ಅವ್ರು? ಇವಾಗ್ಲೂ ನಿಮ್ ಕಾಂಟ್ಯಾಕ್ಟ್ ಅಲ್ಲಿ ಇದಾರಾ? ಹೌದು, ಟೆಲಿಗ್ರಾಮ್ ಅಲ್ಲಿ ನಾನು ಮೆಸೇಜ್ ಮಾಡಿದ್ರೆ ಅವ್ರು ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಹಣ ಅವ್ರು ಕನ್ನಡದಲ್ಲೇ ನಾನು ಅದನ್ನ ಹೇಳಿದಕ್ಕೆ ನಿಮ್ದೇ ಮಿಸ್ಟೇಕ್ ಅಂತ ನನಗೆ ಹೇಳ್ತಾ ಇದ್ದಾರೆ. ಓಕೆ. ನಾನು ಅವ್ರ ಹತ್ರ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಕೇಳಿದ್ರು ಕೂಡ ನಿಮ್ದೇ ಅದು ಮಿಸ್ಟೇಕ್, ನಮ್ದಲ್ಲ ಅನ್ನೋ ತರ ಹೇಳ್ತಾ ಇದ್ದಾರೆ. ಅಂಡ್ ನಾನು ಅವ್ರಿಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನಾನು ಅವ್ರಿಗೆ ಕಾಲ್ ಮಾಡಿದವಾಗ ಅವ್ರು ಕನ್ನಡದಲ್ಲೇನೆ ಮಾತಾಡಿದ್ದಾರೆ. ಸಂತ್ರಸ್ತೆ ಮಾತನಾಡ್ತಾ ಇರೋದನ್ನ ಕೇಳಿದ್ರೆ ಅವರು 2.5 ಲಕ್ಷವನ್ನ ಕಳೆದುಕೊಂಡು ಕಣ್ಣೀರು ಹಾಕುವಂತಹ ಪರಿಸ್ಥಿತಿಗೆ ಈಗ ಬಂದಿದ್ದಾರೆ. ಪೊಲೀಸರು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಂಡು ಆ ಒಂದು ಯುವತಿಯ ಹಣ ಏನು ಹೋಗಿದೆ ಆ ಹಣವನ್ನ ವಾಪಸ್ ಅವಳಿಗೆ ಕೊಡಿಸುವಂತಹ ಯತ್ನವನ್ನ ಮಾಡಬೇಕು ಅಂತ ಜನಶ್ರೀ ನ್ಯೂಸ್ ವಾಹಿನಿ ಮೂಲಕ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀವಿ.